ನನ್ನ ಎಲ್ಲ ಫ್ಯೂಚರ್ ಸೋಲ್ಜರ್ಸ್ಗೆ ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಬೇಕು ಅಂತ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಫುಲ್ ವಿಡಿಯೋ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಫಸ್ಟು ಎಕ್ಸಾಮ್ಗೆ ಹೋಗೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂತ ನೋಡೋಣ. ಅಡ್ಮಿಟ್ ಕಾರ್ಡ್ ಕಲರ್ ಪ್ರಿಂಟ್ ಇರಬೇಕು, 2 ತಗೊಂಡೋಗಿ. ಯಾಕಂದರೆ ಒಂದೇನಾದರೂ ಮಡಚಿದ್ರೆ ಸ್ಕ್ಯಾನ್ ಮಾಡ್ತಾರಲ್ಲಿ, ಅದು ಬೇಡ ಅಂದರೆ ಇನ್ನೊಂದು ಕೊಡೋಕ್ಕೆ ಬರುತ್ತೆ. ಸೆಕೆಂಡು ಆಧಾರ್ ಕಾರ್ಡ್, ಇಲ್ಲ ಅಂದರೆ ಪಾನ್ ಕಾರ್ಡ್, ಇಲ್ಲ ಅಂದರೆ SLC ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ. ಈ ಮೂರಲ್ಲಿ ಯಾವ್ದಾದ್ರು ಒಂದು ತಗೊಂಡೋದ್ರೆ ಸಾಕು. ಎಮರ್ಜೆನ್ಸಿ 2 ಇಟ್ಕೊಂಡೋಗಿ. ಥರ್ಡ್ ಬಂದ್ಬಿಟ್ಟು 2 ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗಿ. ಫೋರ್ತ್, ನಿಮಗೆ ವರ್ಕ್ ಮಾಡೋಕ್ಕೆ ಪೆನ್ ತಗೊಂಡೋಗಿ. ಅಕಸ್ಮಾತ್ ಅವ್ರು ಬಿಡ್ಲಿಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಟೋಗಿ, ಯಾಕಂದರೆ ಒಂದೊಂದ್ಸತಿ ಬಿಡ್ತಾರೆ, ಒಂದೊಂದ್ಸತಿ ಬಿಡೋಲ್ಲ. ಮತ್ತೆ ಏನೇನು ಹೇಳಿದ್ನಲ್ಲ ಇವೆಲ್ಲ ಒರಿಜಿನಲ್ ತಗೊಂಡು ಹೋಗ್ಬೇಕು, ಯಾಕಂದರೆ ಒರಿಜಿನಲ್ ಮಾತ್ರ ಅವರು ಅಲ್ಲಿ ವೆರಿಫಿಕೇಶನ್ ಮಾಡೋದು. ಈಗ ಬಹಳ ಜನ ಆಸ್ಪಿರೆಂಟ್ಸ್ಗೆ ಒಂದು ಡೌಟ್ ಇರೋದೇನೆಂದರೆ ಡ್ರೆಸ್ ಕೋಡ್ ಬಗ್ಗೆ ನೋಡೋಣ. ನಾರ್ಮಲ್ ನೈಟ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕೊಂಡೋದ್ರೆ ಸಾಕು. ಬೆಲ್ಟ್ ಹಾಕ್ಬಾರ್ದು, ಮತ್ತು ಕೊಳ್ಳಕ್ಕೆ ಚೈನು, ವಾಚು ಅವೇನು ಇರಬಾರ್ದು. ತಾಯ್ತಾಗೀತೆಲ್ಲ ಇದ್ದರೆ ಬಿಚ್ಚೋಗಿ. ಆಮೇಲೆ ಸಿಂಪಲ್ ಕಂಫರ್ಟಬಲ್, ನಿಮಗೆ ಕಂಫರ್ಟಬಲ್ ಆಗೋ ಬಟ್ಟೆ ಹಾಕೊಂಡೋಗಿ. ಆಮೇಲೆ ಕೆಲವೊಬ್ರು ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಆರ್ಮಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಆರ್ಮಿ ಕಟಿಂಗ್ ಮಾಡಿಸ್ಕೊಂಡು ಹೋಗೋದು. ಅವೆಲ್ಲ ಏನು ಬೇಡ, ನಾರ್ಮಲಾಗಿ ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು 6 ಪಾಯಿಂಟ್ಸ್ ಹೇಳ್ತೀನಿ, ನೀವು ಅವನ್ನ ನೋಡ್ಕೊಳ್ಳಿ ಅಡ್ಮಿಟ್ ಕಾರ್ಡಲ್ಲಿ. ಫಸ್ಟು ಎಕ್ಸಾಮ್ ಡೇಟ್ ನೋಡ್ಕೊಳ್ಳಿ. ಎಕ್ಸಾಮ್ ಡೇಟ್ ನೋಡ್ಕೊಂಡು ನಿಮ್ಮದು ದೂರ ಸೆಂಟ್ರ್ ಬಿದ್ದಿತ್ತಂದರೆ 1 ಡೇ ಮುಂಚೆನೇ ಹೋಗೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ, ಇಲ್ಲಿ ಸೆಕೆಂಡ್ ಶಿಫ್ಟ್ ಬಿದ್ದಿದೆ. ಎಕ್ಸಾಮ್ ಟೈಮಿಂಗ್ಸ್ ನೋಡೋದಾದರೆ ಕೆಲವೊಬ್ಬರಿಗೆ ಫಸ್ಟ್ ಶಿಫ್ಟ್ ಬಿದ್ದರೆ ಸೆಂಟ್ರಿಗೆ ಹೋಗೋಕ್ಕೆ ದೂರ ಆಗುತ್ತೆ. ಅವರು ರಿಪೋರ್ಟಿಂಗ್ ಟೈಮು ನೋಡಿ 10 ಗಂಟೆ ಕೊಟ್ಟಿದ್ದಾರೆ, 11 ಗಂಟೆಗೆ ಗೇಟ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. 10 ಗಂಟೆ ರಿಪೋರ್ಟಿಂಗ್ ಕೊಟ್ಟಿದ್ದಾರೆ ಅಂದರೆ ನೀವು 9 ಗಂಟೆಗೆ ಅಲ್ಲಿ ಇರಬೇಕು. ಯಾಕಂದರೆ ಗೇಟ್ ಕ್ಲೋಸ್ ಆದಮೇಲೆ 1 ನಿಮಿಷ ಹೆಚ್ಚಾದ್ರೂ ಅವರು ಒಳಗಡೆ ಕರ್ಕೊಳಲ್ಲ. ಆಮೇಲೆ ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡಿದ್ದೀರಿ ಅಂತ ನೋಡಿಕೊಂಡು ಹೋಗಿ ಎಕ್ಸಾಮ್ ಹಾಲ್ಗೆ. ಯಾಕಂದರೆ ಕೆಲವೊಂದು ಕ್ಯಾಟಗರಿಗೆ ಸಪ್ರೇಟ್ ಎಕ್ಸಾಮ್ ಪ್ಯಾಟರ್ನ್ ಇದೆ. ನಿಮಗೆ ಯಾವ ಕ್ಯಾಟಗರಿ ಅಪ್ಲೈ ಮಾಡಿದ್ದೀನಿ ಅಂತಲೇ ಗೊತ್ತಿರಲ್ಲ, ಹಾಗೆ ಹೋಗ್ಬಿಡ್ತೀರಾ. ಹಾಗಾಗಿ ಅಲ್ಲಿ ಭಾಳ ಮಿಸ್ಟೇಕ್ ಆಗುತ್ತೆ. ಆಮೇಲೆ ಎಕ್ಸಾಮ್ ಸೆಂಟ್ರದ್ದು ನೋಡ್ಕೊಳ್ಳಿ. ಲೊಕೇಶನ್ ಬಂದ್ಬಿಟ್ಟು ಅಡ್ಮಿಟ್ ಕಾರ್ಡಲ್ಲೇ ಕೊಟ್ಟಿರ್ತಾರೆ, ಅದನ್ನ ಸೀದಾ ಗೂಗಲಿಗೆ ಹಾಕಿದ್ರೆ ಸೀದಾ ನಿಮ್ಮನ್ನ ಸೆಂಟರ್ ಹತ್ರ ಕರ್ಕೊಂಡು ಹೋಗುತ್ತೆ. ಅಗ್ನಿವೀರ್ ಎಕ್ಸಾಮಲ್ಲಿ ನೋ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಎಲ್ಲ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ನೀವು ಯಾವುದಕ್ಕೂ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಅಕಸ್ಮಾತ್ ನಿಮ್ಮ ಕಂಪ್ಯೂಟರ್ ಏನಾದ್ರು ರನ್ ಆಗ್ತಿಲ್ಲ ಅಂತಂದರೆ ಅಲ್ಲಿ ಪ್ರತಿಯೊಂದು ಲೈನ್ಗೂ ಒಬ್ಬೊಬ್ಬರು ಸಿಬ್ಬಂದಿ ಇಟ್ಟಿರ್ತಾರೆ. ಅವ್ರನ್ನ ಕೇಳ್ಬೋದು ನೀವು, ಸರ್ ಇದು ಯಾಕೋ ಆನ್ ಆಗ್ತಿಲ್ಲ ಅಂತಂದು. ಅವರೆಲ್ಲ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತಾರೆ, ಓಕೆನಾ. ಆಮೇಲೆ ನೀವು ಫೈನಲ್ ಆಗಿ ಏನು ಸಬ್ಮಿಟ್ ಕೊಡೋ ಅಗತ್ಯ ಇರಲ್ಲ. ಅದು ಟೈಮ್ ಮುಗಿದ್ಮೇಲೆ ಕಂಪ್ಯೂಟರ್ ಆಟೋಮೆಟಿಕ್ಲಿ ಅದೇ ಆಫ್ ಆಗುತ್ತೆ. ಆಮೇಲೆ ನೀವು ನೆಗೆಟಿವ್ ಇಲ್ಲ ಅಂತಂದು ಸ್ಟಾರ್ಟಿಂಗಿಂದ ಎಲ್ಲ ಹಾಕ್ಕೊಂತ ಹೋಗ್ಬೇಡಿ. ಫಸ್ಟು ಗೊತ್ತಿರೋ ಅಟೆಂಡ್ ಮಾಡ್ಕೊಂತ ಹೋಗಿ. ಆಮೇಲೆ ಡೌಟ್ ಇರ್ತಾವಲ್ಲ, ಅವನ್ನ ಬಿಟ್ಟಿರ್ತಿರಲ್ಲ, ಅವನ್ನ ಕೊನೆಯಲ್ಲಿ ಎಲ್ಲ ಕ್ವಶನ್ಸ್ನು ಅಟೆಂಪ್ಟ್ ಮಾಡಿ. ಎಲ್ಲ ಅಗ್ನಿವೀರ್ ಎಕ್ಸಾಮ್ ಬರೀತಿರೋರಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾರ್ಯಾರು ಅಗ್ನಿವೀರ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದಾರೋ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.